ಕರುಣಿಸಿ ಕಾಪಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಈಗ ಹಾಕಿದವರಿಗೆ ಮೊದಲಿಗೆ ಅರ್ಥ ತಗೊಂಡ್ರೆ ಪಂಚಪಂಚೌಷಧ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳನ್ನು ಕುರಿತ ದೇಹವನ್ನು ಶುಚೀಕರಿಸಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ದೂತರಪ್ಪರು ಬಂದು ಆಡಿದಂತಹ ಮಾತು ಈಗಾಗಲೇ ರೇಣುಕಾ ಸ್ವಯಂವರ ಆಗ್ತಾ ಇದೆ ಅಂತೇಳಿ ತಕ್ಷಣ ಎಚ್ಚೆತ್ತಂತ ನಾನು ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ಅಂತಕನ ಹದತನ್ನು, ವಾಯುವಿನ ವೇಗವನ್ನು ಕ್ರೋಢೀಕರಿಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗ ವಿಶೇಷವಾದಂತಹ ಸಭೆಯನ್ನು ಕಂಡು ಆನಂದ ತುಂದಿದ ನಾಡಿನ ವೇದ ಪಾರಂಗತರು, ಪಂಡಿತ ಸಾಹಿತ್ಯ ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತಮತಿಗಳು ಆಮರರು ಬಂದು ಸೇರಿದ್ದಾರೆ. ಮಾತಾಡುವಾಗ ಜಾಗ್ರತೆಯಾಗಿ ಮಾತಾಡು. ನೀನು ಸರಿ ಮಾತಾಡು. ನನ್ನ ಮುಂದೆ ಏನು ಹೇಳಷ್ಟು ಧೈರ್ಯವೇ ನಿನಗೆ? ನಿನ್ನೆಯ ಸಿಡಿಲಿಗೆ ಹುಟ್ಟಿದ ಇವತ್ತಿನ ಅಗಮೆಗಳು ನೀವು ನನ್ನ ಮುಂದೆ ಬಂದೆ. ಈ ತುಂಬಿದಂತಹ ಸಭೆಯಲ್ಲಿ ನನ್ನಂತ ಧೀರೋದಾತ ವ್ಯಕ್ತಿ, ನನ್ನಂತ ದೃಢಕಾಯ ವ್ಯಕ್ತಿಯನ್ನು ಉಪಚರಿಸುವುದಕ್ಕೆ ಈ ಸಭೆಯಲ್ಲಿ ದೂತ ಇಲ್ಲದೆ, ಈ ಪ್ರಸಂಗದಲ್ಲಿ ದೂತ ಇಲ್ಲ ಅಂದ್ರೆ ಯಾವ ಪ್ರಸಂಗ? ಸ್ವಾಮಿ, ನೀವು ಕೇಳುತ್ತಾ ಇರುವುದು ದೂತನನ್ನು. ಜಾಗ್ರತೆ ಮಾತಾಡು. ದೂತನಾದವ ನಾಥನಾದ್ರೆ ದೂತ ಮಾಡುದು ಯಾರು? ಇನ್ನೊಮ್ಮೆ ಹೇಳು. ದೂತನಾದವ ನಾಥನಾದ್ರೆ ದೂತ ಮಾಡುದು ಯಾರು? ಶಾಬಾಸ್. ಇಂಥ ನೂರಾರು ಶಬ್ದ ಪ್ರಯೋಗಗಳನ್ನು ಮಾಡಿದವ ನಾನು. ಇದು ನನ್ನ ಅರಮನೆಯಲ್ಲಿ ಹೇಳಿದನ್ನು ಯಾರು ನಿನ್ನ ಗುಪ್ತಚಾರಕರು ಬಂದು ನಿನಗೆ ಹೇಳಿದ್ದಾರೆ. ಅದನ್ನು ನನ್ನ ಮುಂದೆ ಪ್ರಯೋಗ ಮಾಡ್ತಾ ಇದ್ದ. ನನ್ನ ಮುಂದೆ ಪ್ರಯೋಗ ಅದು ಗಾದೆ ಮಾತುಂಟು, ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮನೆ ಮೀಯಾವ್ ಅಂತ ಹೇಳಿ. ನಮ್ಮನೆಯ ಬೇಕು, ನಮ್ಮ ಮುಂದೆ ಮೀಯಾವ್ ಅಂತ ಹೇಳುದು. ಸಾವಿರಾರು ಶಬ್ದ ಪ್ರಯೋಗಗಳನ್ನು ಜೋಡಣೆ ಮಾಡಿ ಹಾಕಿದಂತ ನನ್ನ ಮುಂದೆ ನಿನ್ನ ಈ ಶಬ್ದ ಪ್ರಯೋಗವೇ? ಇಲ್ಲಿ ಯಾರು ಸ್ವಯಂವರದ ಅಪ್ಪ? ಯಾರು ಸ್ವಯಂವರದ ಅಪ್ಪ? ಯಾರು ಉಳಿದಿದ್ದಾರೆ? ಅವನಿಗೆ ಸ್ವಯಂವರ ಅಲ್ಲ, ಅವರ ಮಗಳಿಗ ಬಲಿ ಕೇಳು. ಸ್ವಾಮಿ, ಬರುವಂತಹ ವೇಳೆಯಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉಪಹಾರದ ವ್ಯವಸ್ಥೆ ಇವತ್ತಿನಷ್ಟು ಚೊಕ್ಕ ಬೇರೆ ಎಲ್ಲಿಯೂ ಆಗಲಿಲ್ಲ. ಚೊಕ್ಕಡಿ ಮೆಟ್ಟಿನ ಉಪಹಾರ ಅಂತ ಹೇಳಿದ್ರೆ ಸ್ಯಾಂಡಿಗೆ ಮತ್ತು ಕಲ್ಪತ್ತಿದ್ದು ಸಾಕಾಗಿ ಇನ್ನೂ ಉಳಿದು ರಾಜು ಕುಡಿದಕ್ಕೆ ನಾನು ಯಾವಾಗಲೂ ಕುಡಿಯುದು ಕಪ್ಪು ಮತ್ತು ಬಿಳಿ ನಾಯಿ ಚಿತ್ರ ಅದು ಉಂಟಾ? ವ್ಯವಸ್ಥೆ ಮಾಡುವ ವ್ಯವಸ್ಥೆ ಅಪ್ಪನಿಗೆ ವಾದ್ಯದ್ದ. ಸ್ವಾಮಿ, ಬಂದಂತಹ ನಿಮಗೆಲ್ಲರಿಗೂ ಕುಳಿತುಕೊಳ್ಳುವುದಕ್ಕಾಗಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಸನದ ವ್ಯವಸ್ಥೆ ನಾನೇ 4 ಸಾಲ ಮುಂದೆ ಅಲ್ಲಿರ್ತದೆ ಅಂತ ಹೇಳಿ ರತ್ನ ಕಂಬಳಿಯನ್ನು ಹಾಸಿದವರಿದ್ದೇವೆ. ನಿನ್ನ ಅಕ್ಕ ರತ್ನ ಎಂಬವರು ಮಾಡಿದ ಕಂಬಳಿ ಹಾಗಲ್ಲ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಮಾಡಲ್ಪಟ್ಟಂತಹ ರತ್ನ ಕಂಬಳಿ. ಇದು ಈ ವರ್ಷದ ಹೋದ ವರ್ಷದ ನಿಮಗಾಗಿ ಹೊಸದಾಗಿ ಮಾಡಿದ್ದು. ಹಾಗಾದ್ರೆ ಕೆಳಗೆ ಕೂತ್ಕೊಳ್ಳಷ್ಟು ಸಣ್ಣ ವ್ಯಕ್ತಿ ನಾನಲ್ಲ. ನನ್ನ ದೇಹದಾಢ್ಯತೆಗೆ ಬೇಕಾದಂತಹ ಆಸನವನ್ನು ನಾನೇ ನಿರ್ಮಿಸಿ ಗುಣವಂತ ಯೋಗ್ಯತೆ ನನಗೊಂದು. ಸಭೆಯಲ್ಲಿ ಗೌರವಪೂರ್ವಕವಾಗಿ ಮಾನಿಸಬೇಕಾದ ಚಕ್ರೇಶ್ವರನನ್ನು ಅರೆಗಳಿಗೆ ತಡವಾಗಿ ಮಾನಿಸಿದ್ರು. ಲೋಕದ ದೃಷ್ಟಿಯಲ್ಲಿ ಅದು ಅಪವಾದ ಅನಿಸಲ್ಪಡ್ತದೆ. ಖಂಡಿತ. ಆ ಸರಿಗೆಯಲ್ಲಿ ಹೋಗುವ ಮಂಗನ ಮರಿಯನ್ನು ಸ್ವಲ್ಪ ಬದಿಗಿಡಪ್ಪ. ಅಪ್ಪ, ಬಂದಂತಹ ಅರಸರಿಗೆ ಆಸನದ ವ್ಯವಸ್ಥೆಯಾಗಿದೆ. ಏನಾಗಬೇಕು? ನಿನ್ನ ತಂಗಿಯನ್ನು ಮಾಡಿದ್ರು. ಹುಡುಗಿ ಸಖತ್ತಾಗವಳೆ. ನಿನಗೆ ಬೇಕಾದಂತ ಅವರನ್ನು ನೀನೇ ಆರಿಸಿಕೊಳ್ಳ. ಬಹಳಷ್ಟು ಮಂದಿ ಇದ್ದಾರೆ, ಆದ್ರೆ ಇದರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಅಪ್ಪ, ನಿನ್ನ ತಂಗಿಗೆ ಅರಸರ ಪರಿಚಯ ಇಲ್ಲ. ನಾನು ಮಾಡಿಸ್ತೇನೆ. ತರಣಿಗೆಲ್ಲಿ ಸಂಭ್ರಮವು ತುಂಬಿರಲು ರೇಣುಕ ತರುಣಿ ಭಗಿನಿಗೆ ನೃಪರು ಪರಿಚಯ ಬಯಸುತ್ತಿರೇ. ಪರಿಚಯ ನನಗೂ ಇಲ್ಲ, ನಿನಗೂ ಇಲ್ಲ. ಸರಿ, ಆದ್ದರಿಂದ ಪರಿಚಯವನ್ನು ಮಾಡಿಸ್ತೇನೆ. ಸ್ವಾಮಿ, ನಮಸ್ಕಾರವನ್ನು ಸಲ್ಲಿಸಿದ್ದೇನೆ. ಪ್ರತಿ ನಮಸ್ಕಾರ. ನಿಮ್ಮ ಪರಿಚಯ? ನನ್ನ ಹೆಸರು ಸುಲೋಚನ ಎಂಬುದಾಗಿ. ಸುಲೋಚನ? ಸೋಮೇಶ್ವರ? ಇವರ ಆದೀತಿ ಬೇಡಣ್ಣ, ಮುಂದೆ ಹೋಗೋಣ.
ಇದನ್ನೆಲ್ಲಿಗೆ ಉದ್ದ ಮಾಡುದು? ತೊಂದ್ರೆ ಇಲ್ಲ, ಮಾಡಿ ಪ್ರಯತ್ನ ಪಟ್ಟರೆ ಆಗ್ಬೋದು. ಸ್ವಾಮಿ ಬೇಸರಿಸಬಾರ್ದು, ಆ ನರ ನನಗೆ ಹುಟ್ಟುವಾಗಲೇ ಹೋಗಿದೆ. ಅದು ಬರುವಾಗೆ ಗೊತ್ತಾಗಿ. ನಿನ್ನ ಲೆಕ್ಕದಲ್ಲಿ ನಾನು ನರಸತ್ತವನಿ ಎಂಬ ಅರ್ಥವೇ? ಏಯ್! ಮಾತಾಡೋ ಜಾಗೃತಿ ಮಾಡಿ ಮಾತಾಡು. ಹಾಗಲ್ಲ, ನಿಮ್ಮ ನಾಮ ಯಾವುದು ಅಂತ. ಇಲ್ಲಿ ಉತ್ತನಾಮದವರಿದ್ದಾರೆ, ಗಿಡ್ಡನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ, ಬೊಟ್ಟಿಟ್ಟವರಿದ್ದಾರೆ. ನಿಮ್ಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ಎಲ್ಲ ನಾಮ ಹಾಕಿದ್ದೀರಿ ಅಂತ ಕೇಳಿ. ಏಯ್! ನಾನು ಯಾರಿಗೂ ನಾಮ ಹಾಕಿಲ್ಲ. ಬದುಕಿನ ಉತ್ತತ್ತು ನನಗೆ ಪಂಗ ನಾಮ ಹಾಕಿ ಹೋದ್ರೆ ನಾನು ಯಾರಿಗೂ ನಾಮ ಹಾಕಿಲ್ಲ. ಲೆಕ್ಕಾಚಾರದಲ್ಲಿ ಅಂತ ಹಿಂದಿಂದಲೇ ಬಾಕಿ ಮಾಡಿದ್ದೇನೆ. ಹಾಗಲ್ಲ, ನಿಮ್ಮ ನಾಮಧೇನು ಅಂತ. ನನ್ನ ಶುಭನಾಮ ಅಂಕಿತ. ಹೌದು. ಒಳ್ಳೆ ಹೆಸರು. ಯಾವುದು? ವೇದ ಗರ್ಭನೆಂದೇ ನನ್ನ ಶುಭನಾಮ ಅಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರಿನ. ಏಯ್! ಸಂಸಾರದ ವಿಷಯಕ್ಕೆ ಕೈ ಹಾಕೋಣ. ಪಕ್ಕದ ಮನೆಯ ವೇದ ಎಂಬವರಿಗೆ ಗರ್ಭವೇದನೆ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದಂತೆ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದ್ದೇನೆ. ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿ ಅಳಪಿಂಪುಗಾರ ಮಾಣಿಕರೆಯ ಮಾಣಿಕರು ಅಂತವರಾಗಿ ಪುಟ್ಟಲು ಮರಿ ಗುಂಪಿಯಾಗಿ ಮೇಲು ಕೋಗಿಲಾಗಿ ಪುಟ್ಟುವುದು ಕೂರ್ಚರ ದೇಶದಲ್ಲಿರುವ ಕವಿವಾಣಿಯನ್ನು ಕೇಳಿಕೆ ಬಾಲಕ. ಕವಿವಾಣಿ ಹಲವಾರು ಉಂಟು. ನಿಮ್ಮ ಊರು ಯಾವುದು? ಏಯ್! ಕವಿಗಳು ನನ್ನ ಬಗ್ಗೆ ಬರ್ದದಲ್ಲಿ ಬಾಯ್ಪಾಠ ಮಾಡಿ ನಾನು ಹಾಕುದು ಬಿಟ್ಟೆ ಹೊರಗಿನ ವಿಷಯ ತರದೆ ಮಾತಾಡೋ ಜಾಗೃತಿ ಮಾಡಿ. ಇವರ 20ರಲ್ಲೇ ಹೀಗೆ, ಇಲ್ಲಿ 70ರಲ್ಲೇ ಹೇಗೋ. ಶಾಬಾಸ್, ಗಾದೆ ಮಾತೆಯನ್ನು ನಿನ್ನ ಅಕ್ಕ ತಿರುಗಿ ಸೇರಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರು ಆಗಬಾರ್ದು ಅಂತೇಳಿ. ತೊಂದ್ರೆ ಇಲ್ಲ, ನಮಗೆಲ್ಲ 20ರಲ್ಲಿ ಅವಕಾಶ ಸಿಗಲಿಲ್ಲ, 70ರಲ್ಲಿ 4 ಪಟ್ಟು ಮಾಡಿ ತೋರಿಸುವ ಯೋಗ್ಯತೆ ಉಂಟು. ಹೇಳು ತಂಗಿ, ಇವರ ಪರಿಚಯ ಆರ್ಯವರ್ತನ ಚಕ್ರವರ್ತಿ, ಸಹಸ್ರ ಬಾಹುಗಳಿಂದ ಮೆರೆವ ದತ್ತಾತ್ರೇಯರ ಶಿಷ್ಯ ಕಾರ್ತವೀರ್ಯಾರ್ಜುನ ಎಂದರೆ ಬರೀ ಹರಸಕೃತ ವೀರ್ಯ ಸುತ ಸಾತಿರದ ಕರಗಳಿಗ ಹುಳವೆನು ತನ್ನಕ್ಕನವಳು. ಈಗ ಇವರನ್ನು ಮದುವೆ ಆಗುವುದಾ? ಇವರ ಆಗ್ಬೋದು. ಒಮ್ಮೆ ಅವರನ್ನು ಸರಿಯಾಗಿ ನೋಡು. 1000 ಕೈಗಳ ಹುಳದ ಹಾಗೆ ಕಾಣ್ತಾ ಇದ್ದಾರೆ. ನನಗೆ ಬೇಡ ಅಣ್ಣ. ಇವ್ರು ಹಾಗಾದ್ರೆ ಲಕ್ಷ್ಮೀ ಚೇಳ ಚಾರಿ ಚರಿತೆ ಮುಂದಕ್ಕೆ ಮೌನಿ ಪರಿವಾರ ದಕ್ಕಳಿಗೆ ಕರುಗುತ್ತಿರೇ. ಅಣ್ಣಯ್ಯ, ರುಚಿಕ ಮಹರ್ಷಿಗಳ ಪುತ್ರ ಜಮದಗ್ನಿ ಮಹರ್ಷಿಗಳು. ಕಿರುನಗೆಯ ಕೀವಣಿಸಿ ನಡೆ ತರುತ್ತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳಾಗ ವರ್ಣವ. ಏನಿದು ವಿಪರ್ಯಾಸ? ವಿಶಾಲವಾದ ಸಭೆ, ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ. ನನ್ನ ಸ್ಪಂದನಕ್ಕೆ ನಿಮ್ಮ ಈ ಟಿವಿ ಹೂ ಮುಟ್ಟಿದ್ರೆ ಸಾಕು. ಕ್ಷಾತ್ರೇಯ ರಾಜಕುಮಾರರು ನೆರೆದಿದ್ದಾರೆ. ಬಂದವಳ ಕ್ಷಾತ್ರ ಕನ್ನೆ ಕೂಟಿಗೆ ಹುಟ್ಟಿದ್ದ. ಇಲ್ಲ ಗುಮ್ಮನ್ ಸಂತಾನ. ಮಾಲೆ ಹಾಕಿದ್ದು ಒಬ್ಬ ಬ್ರಾಹ್ಮಣನಿಗೆ. ಹೌದಲ್ವೇ? ಸಭೆಯಲ್ಲಿದ್ದವರೆಲ್ಲ ಕರತಾಡನವನ್ನು ಮಾಡ್ತಾ ಇದ್ದಾರೆ. ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಏನು ಕ್ಷತ್ರಿಯರೆಲ್ಲ ನರಸತ್ತವರ ಒಟ್ಟಿಗೆ ಮಾನನಿಧಿ ಅನಿಸಲ್ಪಟ್ಟವ ಹೈಹಯ ವಂಶಸ್ಥ. ನೀವು ವೈಫೈ ವಂಶದವರು, ಹೈಹಯ ವಂಶ, ವೈಫೈ ವಂಶದವರು. ಹೈಹಯ ವಂಶಸ್ಥ. ತಟಕು ವೀರ್ಯ, ತಟಕವೀರ್ಯ ಅಲ್ಲ, ಕಾರ್ತವೀರ್ಯ. ಕಾರ್ತವೀರ್ಯ ನಾನು ಎದ್ದಿದ್ದೇನೆ. ನಾವೆಲ್ಲ ಬಿದ್ದಿದ್ದೇವ? ಹಾಗಂತ ಈ ಸಭೆಯಲ್ಲಿರುವುದು ನಾನೊಬ್ಬನೇ ಅಲ್ವಲ್ಲ, ಆರ್ಯಾವರ್ತದ ಮಂಡಲಾಧಿಪರೆಲ್ಲ ಮೆರೆದಿದ್ದೀರಿ. ಏನು ನಾಲಿಗೆ ಇಲ್ವಾ? ಏನು ಪುರುಷತ್ವ ಹಾಳಾಗಿ ಹೋಗಿದ? ನಿರ್ವೀರ್ಯನ ನಷ್ಟ ಮಾಡಿ
ಮತ್ತೆ ತಿರುಗಿಸಿ ತುಂಡು ಮಾಡು ಅಂತ ಅವನಿಗೆ ತಿನ್ಲಿಕ್ಕೆ ಕೊಡು, ಅರ್ಧ ನೀನು ತಿನ್ನು. ಅರ್ಥದಿಲ್ಲ ದೊಂಬರಾಟ. ಆ ವಿಶ್ವಾಸದಲ್ಲಿ ಅವರು ಸುತ್ತ ಎಲ್ಲ ಕೆರೆದು ಮಧ್ಯೆ ಮಾತ್ರ ಇಟ್ಟದ ಅಡವೆ ತರ. ಮತ್ತೆ ನೀನು ಕತ್ತಿ ಬೀಸುದಂತ ಡೊಂಬರಾಟ ಅಂತ ಇಲ್ಲಿ. 10 ವರ್ಷಕ್ಕೆ ಸನ್ನದ್ಧರಾಗಿದ್ರು. 10 ವರ್ಷ ಯಾಕೆ ಅಂತ ಬೇಕಲ್ಲ. ಮತ್ತೆ ಈ ಕ್ಷೇತ್ರದ ನಮಗೆ ಅಪಮಾನ ಆಗ್ತಾ ಇದೆ. ನಾವೇನು ಸಾಮಾನ್ಯದವರು ಈಗ ಪ್ರಾಚಾರ್ಯ ಹೇಳಿದ್ದಾರೆ. ಹೇಗೆ ಶಿವರ ಸರಿಪಂಚದಲ್ಲಿ ಮತ್ತೆ ಸರಸಿಗೆ ಭವನ ಸಮಗತ್ಯಗಳಲ್ಲಿ ವಾಸ್ತವನ ತೊಡೆ ಸೋಂಕಿನಲ್ಲಿ ಕುಳ್ಳಿ ಹರುವಿನ ಪಾಲರು ವಸುದೇವ ಮಾನಂದಿಗ ಮುಂದೆ ಏನು ಯೋಗ್ಯತೆಯನ್ನು ಖಂಡಿತಾಳೆ ಆ ಜಂಪಂಡಿಯಲ್ಲಿ. ಸರಿ ಬಂತು, ಬಾಳ ಸ್ವಲ್ಪ ಸಪೂರ ಆಯ್ತು. ಜಮಕಂಡ್ಯ ಪಾಪಿ ಜಮದಗ್ನಿ ನಿನ್ನದೆಲ್ಲ ಹೆಚ್ಚಲ್ವಾ. ಆದ್ರೂ ತೊಂದರೆ ಸುಧಾರಿಸಿಕೊಳ್ಳು. ನಾವಾದ್ರೂ ಕಂಡ ಮಾಂಸಗಳನ್ನು ತಿಂದು ರಕ್ತಗಳನ್ನು ಗಟ್ಟಿಯಾಗಿರಿಸಿಕೊಂಡ ವೀರಾದಿ ವೀರರು. ಅವರಾದ್ರೂ ತಿನ್ನುವುದು ಯಾವುದು? ಯಾವುದು? ಕಂಡ ಮೂಲ ವ್ಯಾಧಿಗಳನ್ನು ಸೇವಿಸಿ ಏನು ಸುಖ ಕೊಟ್ಟ ನಾವು. ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ ಆಯ್ತು. ಮತ್ತೆ ಎಲ್ಲಿ ಆಯ್ತು? ನಿರೀಕ್ಷಿಸಿ ಅಂತ ಕರ್ಮವ. ನಿನಗೆ ಮೂಲ ವ್ಯಾಧಿ ಆದದ್ದು ಅದು ಗೊತ್ತುಂಟ? ಅದಲ್ಲ, ಕಂದ ಮೂಲಾದಿಗಳು ಚೂರು ವ್ಯಾಯ ಹೆಚ್ಚಾಯ್ತು. ವ್ಯಾಯ ಹೆಚ್ಚಾದ್ರೆ ನಿನಗೆ ರೋಗ ಬರ್ತದೆ, ಆಗ್ಬಹುದಾ? ಮತ್ತೆ ಅವನು ಹೊಡೆಯಾಗಿದ್ದಾರೆ. ನಾವೇನು ಷಂಡರ, ನಾವೇನು ಬಂಡರ, ನಾವೇನು ಹೇಡಿಗಳ, ನಾವೇನು ಸುಮ್ಮನಿರುವುದಲ್ಲ. ಆಗ ಎಚ್ಚರಗೊಂಡಂತ ನಾನು ಈ ಕ್ಷಣವೇ ಹೊರಟಬೇಕಂತ ಯೋಚನೆ ಮಾಡಿದೆ. ಯಾಕಂದ್ರೆ ಇದನ್ನು ಉಚ್ಚ ಬೆಳೀಲಿಕ್ಕೆ ಬಿಡಬಾರದು. ಕೇಳು ಮರೆಯಾದೊಡೇನು, ಪುಳಿ ಫಸುಳೆಯಾದೊಡೇನು, ಪುಳಿಯ ಉಳ್ಳಿ ಪುಳಿ ಫಸುಳೆಯಾದೊಡೇನು, ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ಕರೆಯುವುದು ಬುದ್ಧಿವಂತರಿಗೆ ದಾರಿ. ಕೆಂಪನಿದ್ದರೆ ಕೇಳು, ಅಲ್ಲ ಚಕ್ರವರ್ತಿ, ಕೆಂಪನಿದ್ದರೆ ಕೇಳು, ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ. ವಿಪರೀತ ಪಾನ ದುರೀನವಾದ ಪವಿತ್ರವಾದ ಕತ್ತಿದವರ ಕತ್ತನ್ನು ಕತ್ತರಿಸಿ ನೆತ್ತರ ಮನವಿನಲ್ಲಿ ನಿಮಗೆ ತೃಪ್ತರಾಗಬೇಕು. ವಿವೇಕನನ್ನು ಎಚ್ಚರಿಸಿತು. ಯಾವ ವಿವೇಕ? ವಿವೇಕನನ್ನು ಎಚ್ಚರಿಸಿತು. ಒಂದು ವೇಳೆ ಮುಂದೆ ಹೋಗಿ ಅವನೇನಾದ್ರು ಶಾಪ ಕೊಟ್ಟಿರುವ ಕುಟುಂಬಕ್ಕೆ ತಕ್ಕ ಎನ್ನುವ ಕಾರಣಕ್ಕಾಗಿ ನಾನು ಸುಮ್ಮನೆ ಇಲ್ಲದೆ ಇವರ ಜೊತೆ ನಾನು ಯುದ್ಧ ಮಾಡುವುದಲ್ಲ. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ಕರ್ತಪಾಠ ಮಾಡಿಕೊಂಡದ್ದು ಏಕೈಕ ವೀರ ನಾನು. ವಾದ ವಿವಾದದಲ್ಲಿ ಅವರೆಲ್ಲ ಸೋಲಿಸಿ ಈ ಹೆಣ್ಣನ್ನು ತೆರೆದನ್ನು ಹೇಳಿಕೊಂಡು ಮದುವೆ ಆಗ್ತೇನೆ ಅನ್ನೋ ವಿಶ್ವಾಸಕ್ಕೆ ನಾನು ಹೊರಟೆ. ಆದ್ರೆ ಮತ್ತೆ ನನ್ನನ್ನು ವಿವೇಕ ಎಚ್ಚರಿಸಿತು. ಈ ವಿವೇಕ ಏನು ಆಗಾಗ ಬರುವುದು? ಈಗ ಎಚ್ಚರಿಸ್ತಾ ಇದ್ದೀನಿ. ಹಾಗಾಗಿ ಇವಳನ್ನು ನಾನು ಮದುವೆ ಆಗುದಲ್ಲ. ಒಂದು ವೇಳೆ ಇವಳ ಪತಿ ನಾನಾದರೆ ಸಾವಿರ ಮಂದಿಯ ಕಾಲು ನಾನು ಹಿಡಿಬೇಕಾಗ್ತದೆ. ಅದೇ 2 ವರ್ಷ ನಂತರ ನಾನು ಯತಿ ಆಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಯತಿ ಆದರೆ ಸಾವಿರ ಮಂದಿಗಳು ನನ್ನ ಕಾಲು ಹಿಡಿತಾರೆ ಅನ್ನೋ ವಿಶ್ವಾಸ ನನಗುಂಟು. ನೀನು ಅದನ್ನು ಘಂಟಾಘೋಷವಾಗಿ ಈಗಲೇ ಹೇಳಬೇಕಾಗಿಲ್ಲ. ನಮಗೆ 4 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ನಿನ್ನ ಅಪ್ಪನ ಸ್ಥಳಕ್ಕೆ ಮಣ್ಣು ತುಂಬಿಸುವಾಗ ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡ್ತೀನಿ ನೀನು. ಅದು ಕಾಲಗರ್ಭಕ್ಕೆ ಬಿಟ್ಟ ವಿಚಾರ. ಕಾಲಗರ್ಭ ಅಂತದ್ದು ನೀನು ಮನಸ್ಸು ಮಾಡಬೇಕು. ದೈವ ನಿರ್ಣಯ ಹೇಗುಂಟು ಹೇಳಲಿಕ್ಕೆ ಆಗುದಿಲ್ಲ. ದೈವ ನಿರ್ಣಯ ಅಲ್ಲ, ಪ್ರಯತ್ನಶೀಲನಾಗಬೇಕಾದ್ರೂ ಮತ್ತೆ ನಾನು ಎಚ್ಚರಗೊಂಡೆ. ಹೋಗಿ ಇವಳನ್ನು ಮದುವೆ ಆಗುದ. ಇವಳು ಹೇಗಿದ್ದಾಳೆ ಮದುವೆ ಆಗುದಕ್ಕೆ? ಯಾಕೆ ಇವಳು ಊರುಟು ಒಳ್ಳೆ ಬದನೆಕಾಯಿ ತರ ಇದ್ದಾಳೆ. ಈ ಇವಳನ್ನು ಮದುವೆ ಆದ್ರೆ ಏನು ಪ್ರಯೋಜನ? ವೃಂತಾಕ ಪಾಕ ಅಂತ ಉಂಟು. ಆ ಬದನೆಕಾಯಿ ನೋಡ್ಲಿಕ್ಕೆ ಚಂದ. ಆ ಬದನೆಕಾಯಿ ಪದಾರ್ಥ ಚಪ್ಪೆ ಚಾರು ಬಿಸಾಕ್ಲಿಕ್ಕಲ್ಲ, ತಿನ್ಲಿಕ್ಕಲ್ಲ, ರುಚಿ ಇಲ್ಲ. ಹಾಗಾಗಿ ಅವನು ಮದುವೆ ಆಗುದು ಬೇಡ ಅಂತ ಹೇಳಿಬಿಟ್ಟೆ ನಾನು. ಕ್ಷಾತ್ರ ಕನ್ಯೆಯನ್ನು ಬದನೆಗೆ ಹೋಲಿಸ್ತಿ ಅಂತಾದ್ರೆ ನೀನು ದೇವರ ಹಣೆ ಕ್ಷಾತ್ರ ಅಲ್ವಾ? ಸತ್ಯ ಹೇಳು ಯಾರು ಅಂತ ಕೊಲ್ತೇನೆಗ. ಸತ್ಯವನ್ನು ಸುಳ್ಳಾಗಿಸ್ತೇನೆ ನಾನು. ಸತ್ಯವನ್ನು ಸುಳ್ಳಾಗಿಸುವುದು ಬೇಡ, ನೀನು ಸತ್ಯವನ್ನು ಹೇಳು. ಸುಳ್ಳನ್ನೇ ಸತ್ಯವಾಗಿರ್ತೇನೆ. ಬೇಡ, ಸತ್ಯವನ್ನು ಹೇಳು ಅಂತ ಹೇಳಿ. ನಿಜವಾಗಿ ನಾನು ಕ್ಷಾತ್ರಿಯನಲ್ಲ. ಮತ್ತೆ ನಾನು ದೇಶದ ಬೆನ್ನೆಲುಬೊಬ್ಬ ರೈತ. ನಿನಗೇನು ವೇಷ ಮಾಡುವ ಚಟ? ರೈತರ ಮಕ್ಕಳಿಗೆ ಎಲ್ಲಿಯೂ ಹೆಣ್ಣು ಸಿಗುದಿಲ್ಲ, ಯಾವ ಹೆಣ್ಣು ತಿರುಗಿ ನೋಡುದಿಲ್ಲ. ಹಾಗಾಗಿ ನಾವು 1,000 ಯುವಕರೆಲ್ಲ ಒಟ್ಟು ಸೇರಿ ಮಂತ್ರಿಗಳಲ್ಲಿ ಒಂದು ನಿಯೋಗವನ್ನು ತಗೊಂಡೋಗಿ ನಮಗೆ ಪರಿಹಾರ ಬೇಕು ಅಂತ ಕೇಳುವಾಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಣು ಮದುವೆ ಆಗ್ತಾಳೋ ಅವರಿಗೆ 5 ಲಕ್ಷ ಕೊಡುವುದು ಅಂತ. ನಾನು ಹಾಕಿನಿಂದ ಬಂದ ನನ್ನ ಕಪ್ಪೆಲ್ಲ ಸುಟ್ಟು ಹೋಗಿದೆ. ಆ ಮುಖ್ಯಮಂತ್ರಿಗಳು 5 ಲಕ್ಷ ಕೊಡುವ ವಿಷಯ ಇರಲಿ, ಮೊದಲು ಈಗ ಹೆಂಗಸರಿಗೆ ಬಾಕಿ ಇದ್ದದ್ದು ಬರ್ಲಿಕ್ಕೆ ಯಾರು ಹೆಂಗಸರು ಬಹಳ ಉಮೇದಲ್ಲಿದ್ದಾರೆ. ಉಮೇದಲ್ಲಿ ಅಂತದಿಲ್ಲ, ಅವರಿಲ್ಲದ್ರೆ ಚಪ್ಪಾಳೆ ಹಾಕ್ತಿದ್ರು. ಅವರಿಗೆ ಈ ತಿಂಗಳಿದ್ದು ಬರ್ಲಿಲ್ಲ. ಗಂಡು ಮಕ್ಕಳು ಚಪ್ಪ ಒಟ್ಟುಕೋಡಿ ನಂಬಿಸಿದ್ರು ಅವರಿಗೆ ಮಾತ್ರ ಅಂತ. ಹಾಗಾಗಿ ನಾನು ಈ ಮದುವೆ ವಿಚಾರಕ್ಕೆ ತಿಲಾಂಜಲಿಯನ್ನು ಕೊಡ್ತಾ ಇದ್ದೀನಿ. ತಿಲಾಂಜಲಿಯನ್ನು ಇಟ್ಟಿದ್ದಂತಾದ್ರೆ ಮತ್ತೆ ಬಂದದ್ದಾಚೆ ಬೇಕು ಅಂತ ಬಂದದ್ದು ನಾನು. ಬೇಕು ಅಂತ ಬಂದೆ, ಅದು ಸಿಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ. ನಡಿ, ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ಸ್ವಲ್ಪ ಇದ್ದೇನೆ. ಆ ದಾರಿ ಅಲ್ಲ, ಮತ್ತೆ ರಂಗದಿಂದ ಬಣ್ಣದ ರಂಗಕ್ಕೆ, ಅಂತರಂಗದಿಂದ ಬಹಿರಂಗ. ಅದು ನಿನ್ನ ಅಪ್ಪನಲ್ಲಿ ಕೇಳು. ಪೃಥ್ವಿ ಸರೋದೆ ಮಮ